ನಮಸ್ಕಾರ ವೀಕ್ಷಕರೇ. ಮನಿ ಪ್ಲಾಂಟ್ನ ನೀವೆಲ್ಲರೂ ನೋಡಿರ್ತೀರ ಅಲ್ವಾ? ಕೆಲವೊಬ್ಬರು ಇದನ್ನ ಅಲಂಕಾರಕ್ಕಾಗಿ ಬೆಳೆಸಿದ್ರೆ ಬಹುತೇಕ ಜನ ಇದನ್ನ ಹಣಕ್ಕಾಗಿ ಬೆಳೆಸ್ತಾರೆ. ಆದ್ರೆ ಮುಖ್ಯವಾದ ವಿಷಯ ನಾವಿಲ್ಲಿ ಗಮನಿಸಬೇಕಾಗಿರುವುದೇನು ಅಂದ್ರೆ, ತುಂಬಾ ಜನಕ್ಕೆ ಈ ಮನಿ ಪ್ಲಾಂಟ್ನ ಹೇಗ್ ಬೆಳೆಸ್ಬೇಕು, ಯಾವ್ದ್ರಲ್ಲಿ ಬೆಳೆಸ್ಬೇಕು, ಹಾಗೆ ಯಾವ ದಿಕ್ಕಲ್ಲಿ ಇದನ್ನ ಬೆಳೆಸ್ಬೇಕು, ಮತ್ತೆ ಇದನ್ನ ನಾವು ಮೊದಲಾಗಿ ಬೆಳೆಸ್ಬೇಕಾದ್ರೆ ಯಾವ ವಾರ ಹೊರಗಡೆಯಿಂದ ಮನೆಯೊಳಗೆ ತಗೊಂಡು ಬರಬೇಕು, ಈ ಮಾಹಿತಿ ಗೊತ್ತಿರೋದಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ನಿಮಗೆ ಮನಿ ಪ್ಲಾಂಟನ್ನು ಯಾವ ರೀತಿ ಬೆಳೆಸಬೇಕು, ಎಲ್ಲಿ ಬೆಳೆಸಬೇಕು, ಮತ್ತು ಯಾವ ದಿಕ್ಕಿನಲ್ಲಿಟ್ಟು ಬೆಳೆಸಬೇಕು, ಮತ್ತು ಯಾವಾಗ ನೀವು ಹೊರಗಡೆಯಿಂದ ಅದನ್ನು ತಗೊಂಡು ಬೆಳೆಸಬೇಕು ಅನ್ನುವಂಥ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ವೀಕ್ಷಕರೇ, ನಿಮ್ಗೆ ಗೊತ್ತಿರಲಿ, ಮನಿ ಪ್ಲಾಂಟ್ನ ಬೆಳೆಸೋ ಉದ್ದೇಶ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗಬೇಕು ಅನ್ನೋದಕ್ಕೆ. ಆದರೆ ಬಹುತೇಕ ಜನ ತಪ್ಪು ಮಾಡೋದೆಲ್ಲಿ ಅಂತ ಅಂದರೆ, ಇದನ್ನ ಸರಿಯಾದ ದಿಕ್ಕಿನಲ್ಲಿಟ್ಟು ಬೆಳೆಸ್ತಾ ಇರೋದಿಲ್ಲ. ಕಾರಣ ಏನಾಗುತ್ತೆ ಅಂದರೆ, ಒಂದು ವೇಳೆ ನೀವು ತಪ್ಪಾದ ದಿಕ್ಕಿನಲ್ಲಿ ಈ ಮನಿ ಪ್ಲಾಂಟ್ನ ಇಟ್ಟು ಬೆಳೆಸ್ತಾ ಇದ್ದರೆ ಅದು ನಿಮ್ಮ ಮನೆಗೆ ಧಕ್ಕೆಯನ್ನು ತರಬಹುದು. ಅಂದರೆ ನಿಮ್ಮ ಮನೆಗೆ ಹಲವಾರು ಸಮಸ್ಯೆಗಳು ಉಂಟಾಗಬಹುದು, ಮುಖ್ಯವಾಗಿ ಹಣದ ಸಮಸ್ಯೆಗಳು ಹೆಚ್ಚಾಗಬಹುದು. ಹಾಗಾಗಿ ಈ ಮನಿ ಪ್ಲಾಂಟನ್ನು ಬೆಳೆಸುವಾಗ ಸರಿಯಾದ ದಿಕ್ಕುಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಆ ಸರಿಯಾದ ದಿಕ್ಕಿನಲ್ಲಿ ಇಟ್ಟು ಈ ಗಿಡವನ್ನು ಬೆಳೆಸಿದರೆ ಖಂಡಿತ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ. ಹಾಗೆ ನೀವು ಮನಿ ಪ್ಲಾಂಟ್ನ ಬೆಳೆಸುವಾಗ ಆ ಗಿಡ ತುಂಬ ಹಚ್ಚ ಹಸಿರಾಗಿರಬೇಕು, ಅಂದರೆ ಎಲೆಗಳ ಭಾಗ ಮುಖ್ಯವಾಗಿ ಹಸಿರಾಗಿರಬೇಕು. ಕೆಲವೊಮ್ಮೆ ನೀವು ನೋಡ್ಬೋದು, ಎಲೆಗಳ ಭಾಗ ಅಲ್ಲಲ್ಲಿ ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಒಂದು ವೇಳೆ ಎಲೆಗಳೇನಾದರೂ ಈ ರೀತಿಯಾಗಿ ಹಳದಿ ಬಣ್ಣದಿಂದ ಕೂಡಿದ್ರೆ ಮೊದಲು ಎಲೆಗಳನ್ನು ತೆಗೆದುಬಿಡಿ. ಯಾಕಂದರೆ ಹಳದಿ ಎಲೆಗಳು ಇದ್ದಷ್ಟು ಸಹ ತೊಂದರೆಗಳು ಹೆಚ್ಚಾಗುತ್ತವೆ. ಹಾಗಾಗಿ ಈ ರೀತಿಯಾದ ಮನಿ ಪ್ಲಾಂಟನ್ನು ನೀವು ಆಯ್ಕೆ ಮಾಡಿಕೊಂಡಾದ ಮೇಲೆ ನೀವು ಗಮನ ಕೊಡಬೇಕಾದಂತಹ ಇನ್ನೊಂದು ಅಂಶ ಏನು ಅಂದರೆ, ಅದನ್ನು ಎಲ್ಲಿ ಬೆಳೆಸಬೇಕು ಅನ್ನುವಂಥದ್ದು. ಇದನ್ನು ಬೆಳೆಸಬೇಕಾದ್ರೆ ನೀವು ನೆನಪಿನಲ್ಲಿಡಬೇಕಾದ ಅಂಶಗಳು ಅಂದರೆ, ಒಂದು, ಇದು ನೀರಿನಲ್ಲೂ ಬೆಳೆಯುತ್ತೆ ಮತ್ತು ಮಣ್ಣಿನಲ್ಲೂ ಬೆಳೆಯುತ್ತೆ. ನೀವು ಮಣ್ಣಿನಲ್ಲಿ ಬೆಳೆಸಬೇಕಾದ್ರೆ ಇದನ್ನ ನೆಲದ ಭಾಗದಲ್ಲಿ ನೆಟ್ಟು ಸಹ ಬೆಳೆಸಬಹುದು, ಅಥವಾ ಒಂದು ಪಾಟ್ನಲ್ಲಿಟ್ಟು ಸಹ ಬೆಳೆಸಬಹುದು. ಆದರೆ ನಮ್ಮ ಸಲಹೆ ಏನಪ್ಪಾ ಅಂದ್ರೆ, ನೆಲದ ಭಾಗದಲ್ಲಿಟ್ಟು ನೀವು ಬೆಳೆಸಿದ್ದಾಯ್ತು ಅಂತ ಅಂದ್ರೆ ಆಗ ನಿಮ್ಮ ಮನೆಗೆ ಸಮಸ್ಯೆಗಳು, ಮುಖ್ಯವಾಗಿ ಆರೋಗ್ಯ ಸಮಸ್ಯೆ ಮತ್ತು ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತವೆ ಅಂತ. ಹಾಗಾಗಿ ನೀವು ಪಾಟ್ನಲ್ಲಿ ಆ ಒಂದು ಮನಿ ಪ್ಲಾಂಟ್ ಅನ್ನ ಇಟ್ಟು ಬೆಳೆಸುವಂತದ್ದು ಸೂಕ್ತ ಅಂತ ಹೇಳ್ಬಹುದು. ಹಾಗೆ ವೀಕ್ಷಕರೇ, ಈ ಮನಿ ಪ್ಲಾಂಟ್ ನ ಮನೆಯ ಹೊರಭಾಗದಲ್ಲಿ ಬೆಳೆಸುವುದಕ್ಕಿಂತ ನೀವು ಮನೆಯ ಒಳಭಾಗದಲ್ಲಿ ಬೆಳೆಸುವುದು ಸೂಕ್ತ ಅಂತ ಹೇಳ್ಬೋದು. ಯಾಕಂದ್ರೆ ಮನೆಯ ಹೊರಭಾಗದಲ್ಲಿ ಈ ಮನಿ ಪ್ಲಾಂಟ್ ಸಮೃದ್ಧವಾಗಿ ಬೆಳೆದಿರೋದನ್ನ ಯಾರಾದರೂ ನೋಡಿದ್ರೆ ದೃಷ್ಟಿ ಆಗ್ಬೋದು. ಆ ಕಾರಣದಿಂದ ಈ ಒಂದು ಮನಿ ಪ್ಲಾಂಟ್ನ ಮನೆಯ ಒಳಭಾಗದಲ್ಲಿ ಬೆಳೆಸುವುದು ಸೂಕ್ತ ಅಂತ ಹೇಳ್ಬೋದು. ವೀಕ್ಷಕರೇ, ಈಗ ನಾವು ಮನಿ ಪ್ಲಾಂಟ್ನ ಯಾವ ದಿಕ್ಕಿನಲ್ಲಿಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಮಧ್ಯೆ ಆಗ್ನೇಯ ದಿಕ್ಕಿನಲ್ಲಿ ಈ ಗಿಡವನ್ನು ಇಟ್ಟು ಬಿಡೋದು ಸೂಕ್ತ ಅಂತ ಹೇಳ್ಬೋದು. ಅಲ್ಲದೆ ಆಗ್ನೇಯ ದಿಕ್ಕಿನಲ್ಲಿ ಗಣೇಶನ ಅನುಗ್ರಹವಿರುತ್ತದೆ. ಹಾಗಾಗಿ ನೀವು ಆಗ್ನೇಯ ದಿಕ್ಕಿನಲ್ಲಿಟ್ಟು ಮನಿ ಪ್ಲಾಂಟ್ನ ಬೆಳೆಸಿದ್ರೆ ಖಂಡಿತ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತದೆ. ಇನ್ನು ಮನಿ ಪ್ಲಾಂಟ್ನ ಯಾವ ದಿಕ್ಕಿನಲ್ಲಿಟ್ಟು ಬೆಳೆಸಬಾರದು ಅಂತ ನೀವು ಕೇಳೋದಾದ್ರೆ, ಉತ್ತರ ಮತ್ತು ಪೂರ್ವ ದಿಕ್ಕಿನ ಮಧ್ಯ ಬರುವಂತಹ ಈಶಾನ್ಯ ದಿಕ್ಕಿನಲ್ಲಿ ಈ ಮನಿ ಪ್ಲಾಂಟ್ನ ಇಟ್ಟು ಬೆಳೆಸಬಾರದು. ವೀಕ್ಷಕರೇ, ಈ ಮನಿ ಪ್ಲಾಂಟ್ನ ನೀವು ಯಾವ ವಾರದಂದು ಬೆಳೆಸಬೇಕು ಅಂತ ಕೇಳೋದಾದ್ರೆ ಇದನ್ನ ನೀವು ಬುಧವಾರದಂದು ಬೆಳೆಸಬಹುದು. ಅಂದ್ರೆ ಬುಧವಾರದಂದು ಹೊರಗಡೆಯಿಂದ ತಂದು ಮನೆಯ ಒಳಭಾಗದಲ್ಲಿ ಬೆಳೆಸಬಹುದು. ಇದರ ಜೊತೆಗೆ ಈ ಗಿಡವನ್ನ ಬೆಳೆಸುವಾಗ ಆ ಮಣ್ಣಿನೊಳಗೆ ಯಾವುದಾದ್ರೂ ಒಂದು ವಸ್ತುವನ್ನ ಇಟ್ಟು ಬೆಳೆಸಬೇಕು. ಆದ್ರೆ ನೆನ್ಪಿರ್ಲಿ, ನೀವು ಯಾವ ವಸ್ತುವನ್ನ ಇಟ್ಟಿದ್ರೂ ಅದರ ಬಗ್ಗೆ ಯಾರ ಜೊತೆಯೂ ಕೂಡ ಚರ್ಚೆ ಮಾಡಕೂಡ್ದು. ಆ ವಸ್ತು ಗೋಮತಿ ಚಕ್ರ ಆಗಿರಬಹುದು. ಈ ವಸ್ತು ನಿಮ್ಮ ಮನೆಯ ಏಳಿಗೆಗೆ ಕಾರಣ ಆಗುತ್ತದೆ. ಹಾಗೆ ಇನ್ನೊಂದು ವಿಷಯ ನೆನ್ಪಿರ್ಲಿ, ಈ ವಸ್ತುವನ್ನ ಯಾವುದೇ ಕಾರಣಕ್ಕೂ ಈ ವಸ್ತುವನ್ನ ನೀವು ಹೊರಗಡೆ ತೆಗಿಬಾರ್ದು. ಹಾಗೆ ವೀಕ್ಷಕರೇ, ಈ ಮನಿ ಪ್ಲಾಂಟ್ನ ಪರಿಣಾಮಗಳು ನಿಮಗೆ ಇನ್ನಷ್ಟು ಉತ್ತಮವಾಗಿರಬೇಕು, ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಬೇಕು ಅಂದ್ರೆ ಇನ್ನೊಂದು ಮಾರ್ಗವನ್ನ ಸಹ ನೀವು ಅನುಸರಿಸಬೇಕಾಗುತ್ತೆ. ಅದೇನು ಅಂದ್ರೆ, ನೀವು ಪ್ರತಿ ಶುಕ್ರವಾರ ನೀವು ಸ್ವಲ್ಪ ಸಕ್ಕರೆ ಹಾಗೂ ಹಾಲನ್ನ ಆ ಗಿಡಕ್ಕೆ ಹಾಕಬೇಕಾಗುತ್ತದೆ. ಇದು ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನ ತಂದುಕೊಡುತ್ತೆ. ಹಾಗೆ ಇದರ ಜೊತೆಗೆ ಇನ್ನೊಂದು ವಿಷಯ ಏನು ಅಂದ್ರೆ, ಮನಿ ಪ್ಲಾಂಟ್ನ ಯಾವುದೇ ಕಾರಣಕ್ಕೂ ಒಣಗುವುದಕ್ಕೆ ಬಿಡಬಾರದು. ಅದು ಒಣಗದಿರುವ ರೀತಿಯಲ್ಲಿ ನಾವು ಅದನ್ನ ನೋಡಿಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಆ ಗಿಡಕ್ಕೆ ನಾವು ಪ್ರತಿದಿನ
ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಿರಬೇಕು. ಅದು ಮನೆಯ ಒಳಭಾಗದಲ್ಲಿ ಇರೋದ್ರಿಂದ ಸ್ವಲ್ಪ ಪ್ರಮಾಣದ ನೀರು ಸಾಕಾಗತ್ತೆ. ಈ ಮನಿ ಪ್ಲಾಂಟ್ ಅನ್ನು ನೀವು ಬೆಳೆಸಬೇಕಾದ್ರೆ ಎಷ್ಟು ಸಂಖ್ಯೆಯಲ್ಲಿ ಬೆಳೆಸಬೇಕು ಅನ್ನೋದು ಮತ್ತೊಂದು ಪ್ರಶ್ನೆ ಇರಬಹುದು. ನಿಮಗೆ ಅದಕ್ಕೆ ಉತ್ತರ ಏನಪ್ಪಾ ಅಂದ್ರೆ, ಯಾವಾಗ್ಲೂ ಈ ಮನಿ ಪ್ಲಾಂಟ್ ಅನ್ನ ಬೆಳೆಸುವಾಗ ಸರಿ ಸಂಖ್ಯೆಯಲ್ಲಿರಬೇಕು. ಅಂದ್ರೆ 2, 4 ಅಥವಾ 6 ಈ ಸಂಖ್ಯೆಯಲ್ಲಿ ಗಿಡಗಳನ್ನು ಬೆಳೆಸಬೇಕು. ಇದರ ಜೊತೆಗೆ ಈ ಮನಿ ಪ್ಲಾಂಟ್ ಅನ್ನ ಮನೆಯ ಯಾವ ಭಾಗದಲ್ಲಿ ನೀವು ಇಡಬಾರ್ದು ಅಂದ್ರೆ ಬೆಡ್ರೂಮ್ ಜಾಗದಲ್ಲಿ ಇಡಬಾರ್ದು. ಯಾಕಂದ್ರೆ ಬೆಡ್ರೂಮ್ ಜಾಗದಲ್ಲಿ ಈ ಮನಿ ಪ್ಲಾಂಟ್ ಅನ್ನ ಇಟ್ಟಿದ್ದೇ ಆದ್ರೆ ಗಂಡ ಹೆಂಡತಿ ಮಧ್ಯೆ ಹಲವಾರು ಮನಸ್ತಾಪಗಳು, ಜಗಳಗಳು ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಗಿಡವನ್ನ ನೀವು ಮನೆಯ ಅಲ್ಲಿಡ್ಬೋದು, ಅಡುಗೆ ಮನೆಯಲ್ಲಿ ಇಡ್ಬೋದು, ಓದುವ ಕೋಣೆಯಲ್ಲಿ ಇಡ್ಬೋದು. ಈ ರೀತಿಯಾಗಿ ನೀವು ಇಡ್ಬೋದು. ಇದು ಅಲಂಕಾರವಾಗಿಯೂ ಕಾಣುತ್ತೆ ಮತ್ತು ಹಣದ ವಿಷಯದಲ್ಲೂ ಸಹ ಸಹಾಯ ಮಾಡುತ್ತೆ. ಇನ್ನು ಒಂದು ವಿಷಯ ಏನು ಅಂದ್ರೆ, ಈ ಗಿಡ ಎಷ್ಟು ಹಚ್ಚ ಹಸಿರಾಗಿ ಬೆಳೀತಾ ಹೋಗುತ್ತವೋ ಅಷ್ಟು ಧನಲಾಭ ನಿಮ್ದಾಗತ್ತೆ. ಹಾಗೆ ವೀಕ್ಷಕರೇ, ಈ ಮನಿ ಪ್ಲಾಂಟ್ನ ಬೆಳೆಸುವುದರ ಬಗ್ಗೆ ತುಂಬಾ ಜನರಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ಅದೇನು ಅಂತ ಅಂದ್ರೆ, ಈ ಮನಿ ಪ್ಲಾಂಟ್ ಅನ್ನ ನೀವು ಬೆಳೆಸುವಾಗ ನೀವು ಈ ಗಿಡವನ್ನ ಕದ್ದುಕೊಂಡು ಬರಬೇಕು ಅನ್ನುವಂತ ಒಂದು ತಪ್ಪು ಕಲ್ಪನೆ ಇದೆ. ದಯಮಾಡಿ ಈ ರೀತಿ ಮಾಡಬೇಡಿ. ಆ ತರ ಕದಿಯುವಂತದ್ದು ತಪ್ಪಾಗುತ್ತೆ. ನೀವು ಸಾಧ್ಯವಾದ್ರೆ ಒಬ್ಬ ಅನುಕೂಲಸ್ಥರ ಮನೆ ಅಂದ್ರೆ ಅವರು ಎಲ್ಲಾ ತರದಿಂದ ಅನುಕೂಲವಾಗಿದ್ದು ಮತ್ತೆ ಅವರು ನಿಮ್ಗೆ ಆ ಮನಿ ಪ್ಲಾಂಟ್ ನ ಕೊಡೋದಕ್ಕೆ ಒಪ್ಪಿಕೊಂಡ್ರು ಅಂದ್ರೆ ದಯಮಾಡಿ ಅಂತವರಿಂದ ತಗೊಂಡ್ ಬರ್ಬೋದು. ಆದ್ರೆ ನೆನ್ಪಿರ್ಲಿ, ಇಲ್ಲಿಯೂ ಸಹ ಅವರ ಕೈಗೆ ಸಾಧ್ಯವಾದಷ್ಟು ನೀವು ಹಣವನ್ನ ಕೊಡಬೇಕಾಗುತ್ತೆ. ಅದು 5 ರೂಪಾಯಿ ಇರ್ಬೋದು, 10 ರೂಪಾಯಿ ಇರ್ಬೋದು, 50 ರೂಪಾಯಿ ಇರ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ಉಚಿತವಾಗಿ ತಗೊಂಡು ಬರಬಾರದು. ಅಥವಾ ನೀವು ಇದನ್ನ ನರ್ಸರಿಯಿಂದಲೂ ಖರೀದಿ ಮಾಡಿ ತಗೊಂಡು ಬರ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ಕದ್ದು ತಗೊಂಡು ಬಂದು ಮನಿ ಪ್ಲಾಂಟ್ ನ ಬೆಳೆಸಿ ನಮ್ಮ ಮನೆಯಲ್ಲಿ ಹಣ ಹೆಚ್ಚಾಗುತ್ತೆ ಅನ್ನುವಂತಹ ತಪ್ಪು ಕಲ್ಪನೆಯನ್ನ ಪಾಲಿಸಬೇಡಿ. ಹಾಗೆ ವೀಕ್ಷಕರೇ, ಈ ಮನಿ ಪ್ಲಾಂಟ್ ಬೆಳೆಯುವಾಗ ಯಾವುದೇ ಕಾರಣಕ್ಕೂ ಅದು ಕೆಳಗಡೆ ಬಾಗದೇ ಇರೋ ರೀತಿ ನೀವು ನೋಡಿಕೊಳ್ಬೇಕಾಗತ್ತೆ. ಅಂದ್ರೆ ಈ ಗಿಡಕ್ಕೆ ನೀವು ಏನಾದ್ರೂ ಒಂದು ಹಸೆಯನ್ನ ಕೊಟ್ಟು ಅದು ಯಾವಾಗ್ಲೂ ನಿರಂತರವಾಗಿ ಮೇಲಕ್ಕೆ ಬೆಳೆಯುವ ರೀತಿಯಲ್ಲಿ ನೀವು ಅದನ್ನ ನೋಡಿಕೊಳ್ಬೇಕಾಗತ್ತೆ. ಅಂದ್ರೆ ಇದರ ಅರ್ಥ ಅದು ಎಷ್ಟು ನೇರವಾಗಿ ಸಮೃದ್ಧವಾಗಿ ಮೇಲಕ್ಕೆ ಬೆಳೀತಾ ಹೋಗುತ್ತವೋ ಅಷ್ಟು ಹಣದ ಅರಿವು ನಿಮ್ಮ ಮನೆಯಲ್ಲಿ ಹೆಚ್ಚಾಗುತ್ತೆ ಅಂತ ವೀಕ್ಷಕರೇ ನೋಡಿದ್ರಲ್ವಾ? ಹಾಗಾದ್ರೆ ಮನಿ ಪ್ಲಾಂಟ್ ನ ಯಾವ ರೀತಿ ಬೆಳೆಸಬೇಕು, ಯಾವ ದಿಕ್ಕಿನಲ್ಲಿಟ್ಟು ಬೆಳೆಸಬೇಕು, ನೀವು ಅದನ್ನ ಹೊರಗಡೆಯಿಂದ ತರುವಾಗ ಯಾವ ವಾರ ತರಬೇಕು, ಹೇಗೆ ಬೆಳೆಸಬೇಕು ಅನ್ನುವಂತ ಎಲ್ಲ ಮಾಹಿತಿ ಉಳ್ಳಂತಹ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ಇದನ್ನ ನಿಮ್ಮ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ನಮ್ಮ ಚಾನಲ್ ವೀಕ್ಷಕರಿಗೆ ಸದಾ ಶುಭವಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.